ಆತ್ಮೀಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ SSP ಸ್ಕಾಲರ್ಶಿಪ್ ಹಾಕೋದನ್ನು ಕೇಳ್ತಾ ಇದ್ರಿ. ಹೀಗಾಗಿ ಈ ಸ್ಕಾಲರ್ಶಿಪ್ ಯಾವ ಥರ ಹಾಕಬೇಕು ಮತ್ತು ಲಾಸ್ಟ್ ಡೇಟ್ ಏನಿದೆ ಅಂಥೇಳಿ ನೋಡೋಣ. ಯಾವುದೇ ಒಂದು ಸರ್ಚ್ ಬಾರಲ್ಲಿ ಬಂದುಬಿಟ್ಟು ನೀವು SSP ಅಂಥೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ. ಕೊಟ್ಟ ತಕ್ಷಣ ಇಲ್ಲಿ ಬರುತ್ತೆ ssp.postmatric.karnataka.gov.in ಅಂತ ಬರುತ್ತೆ. ಈ SSP ಮೇಲೆ ಈ ಥರ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಆಫೀಸಿಯಲ್ ವೆಬ್ಸೈಟ್ ಏನಂತ ಓಪನ್ ಆಗುತ್ತೆ. ನೋಡ್ಬೋದು, ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಇದೆ. ಮತ್ತು ಸ್ಕ್ರೋಲ್ ಮಾಡ್ತಾ ಬಂದರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಇದೆ. ಇಲ್ಲಿ ನೋಡ್ಬೋದು, ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಹೊಸ ಖಾತೆ ಅಂತ ಹೇಳಿದ್ರೆ ಏನಾದರೂ ಹೋದ ವರ್ಷ ಆಗಿರ್ಬೋದು, ಇಲ್ಲಿವರೆಗೆ ಯಾವುದೇ ಥರದ ನೀವು SSPಯಲ್ಲಿ ಅಪ್ಲಿಕೇಶನ್ ಹಾಕಿಲ್ಲ ಅಂತ ಹೇಳಿದ್ರೆ ಸ್ಕಾಲರ್ಶಿಪ್ಗೆ ಇಲ್ಲಿ ಕ್ಲಿಕ್ ಮಾಡಿ ನೀವು ಅಕೌಂಟನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೀವೇನಾದರೂ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ರೆ ಹೋದ ವರ್ಷ ಅಥವಾ ಅದರ ಹಿಂದಿನ ವರ್ಷ ಹಾಕಿದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವೇನು ಅಂತ ಲಾಗಿನ್ ಆಗಬೇಕಾಗುತ್ತೆ. ಸ್ನೇಹಿತರೆ, ಕೆಲವೊಂದಿಷ್ಟು ಅಪ್ಡೇಟ್ಸನ್ನು ನೋಡೋಣ. ಒಂದು ನಿಮಿಷ. ಲಾಸ್ಟ್ ಡೇಟ್ ಯಾವಾಗಿದಾವೆ ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ. ಈ ಥರ ಸ್ಕ್ರೋಲ್ ಮಾಡ್ತಾ ಬಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಏನು ಹೇಳ್ತಾ ಇದೆ, ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಕ್ಲಿಕ್ ಹಿಯರ್ ಅಂತ ಇದೆ. ಯಾವ ಅಪ್ಲಿಕೇಶನ್ಗೆ ಎಷ್ಟು ಕೊನೆ ದಿನಾಂಕ ಇದೆ ಅಂತ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಕೋಬೋದು. ಆರ್ಯ ವೈಶ್ಯ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ ನೋಡ್ಬೋದು 31/12/2024 ಇದೆ. ಕಾಲೇಜು ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/12/2024 ಇದೆ. ತಾಂತ್ರಿಕ ಶಿಕ್ಷಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ಬೋದು 31/11/2024 ಇದೆ. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಎಲ್ಲರಿಗೂ 31/12/2024 ಲಾಸ್ಟ್ ಡೇಟ್ ಇದೆ. ಅಂದರೆ ಡಿಸೆಂಬರ್ ಕೆಲವೊಂದಿದೆ ನೋಡಿ, ಇಲ್ಲಿ ನೋಡ್ಬೋದು. ಕೃಷಿ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ನೋಡ್ಬೋದು 31/1/2025 ಇದೆ. ನೋಡ್ಕೋಬೋದು. ಈ ಥರ ನೀವು ಯಾವುದು ಕ್ಷೇತ್ರಕ್ಕೆ ನಿಮ್ಮ ಶೈಕ್ಷಣಿಕ ಕಾಲೇಜು ಸಂಬಂಧಪಡುತ್ತಾ ಅದನ್ನು ನೋಡಿಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ನೋಡ್ಬೋದು 15/2/2024 ಇದೆ. ಮತ್ತು ಹಿಂದುಳಿದ ಕಲ್ಯಾಣ ಇಲಾಖೆ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಅಂತೀವಲ್ಲ, ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ಪೂರ್ವದ ಅರ್ಜಿ ಸಲ್ಲಿಸಲು 25/2/2024 ಇದೆ. ಈ ಥರ ಡೇಟ್ ಇರುತ್ತೆ, ನೋಡ್ಬೋದು ನೀವು. ಇಲ್ಲಿ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅಂತ ಹೇಳಿದ್ರೆ, ಇಲ್ಲಿ ಆಲ್ರೆಡಿ ನೀವು ಅಪ್ಲಿಕೇಶನ್ ಲಾಗಿನ್ ಆಗಿದ್ದರೆ ಒಂದ್ಸಲ ಅಕೌಂಟ್ ಕ್ರಿಯೇಟ್ ಮಾಡಿದರೆ ಇದ್ರ ಮೇಲೆ ಮೆಟ್ರಿಕ್ ನಂತರ ಕ್ರಿಯೇಟ್ ಮಾಡಿ ಈ ಥರ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಲಾಗಿನ್ ಓಪನ್ ಆಗುತ್ತೆ. ಲಾಗಿನಲ್ಲಿ ಇಲ್ಲಿ ನೋಡ್ಬೋದು, ಸ್ಟೂಡೆಂಟ್ ಲಾಗಿನಲ್ಲಿ ಮೊದಲು ಯೂಸರ್ ಐಡಿಯನ್ನು ನಿಮ್ಮ ಹತ್ರ ಇರುತ್ತೆ. ಅಕೌಂಟ್ ಕ್ರಿಯೇಟ್ ಮಾಡಿದರೆ ಅದನ್ನು ಹಾಕಿ ಇಲ್ಲಿ ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚಾ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚಾ ನಿಮಗೇನೋ ಪಾಸ್ವರ್ಡ್ ಮರೆತು ಹೋಗಿದರೆ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡನ್ನು ನೀವು ರಿಕವರ್ ಮಾಡ್ಕೋಬೋದು. ಒಂದು ನಿಮಿಷ, ನಾನು ಈ ಥರ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಲಾಗಿನ್ ಅಂತ ಕೊಡಿ. ಈ ಥರ ನಿಮ್ಮದು ಡೀಟೇಲ್ಸ್ ಓಪನ್ ಆಗುತ್ತೆ. ನಿಮ್ಮ ಸ್ಟೂಡೆಂಟ್ ನೇಮ್ ಇರುತ್ತೆ, ಮತ್ತು ಯೂಸರ್ ID ಇರುತ್ತೆ, ಸ್ಟೂಡೆಂಟ್ ID ಇರುತ್ತೆ, ಡೇಟ್ ಕೂಡ ಇರುತ್ತೆ. ಇಲ್ಲಿ ನೋಡ್ಬೋದು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಪೇಜು. ಇಲ್ಲಿ ನೋಡ್ಬೋದು, ಎಂಟರ್ ದ ಡೀಟೇಲ್ಸ್ ಇನ್ ಈ ಸ್ಟೆಪ್ ಅಂತ ಇದೆ. ಅಂದರೆ ಸ್ಟೆಪ್ ಎಷ್ಟಿದೆ, ಸ್ಟೆಪ್ 1 ಇದೆ, ಮತ್ತು ಸ್ಟೆಪ್ 2 ಇದೆ, ಸ್ಟೆಪ್ 3, ಸ್ಟೆಪ್ 4, ಸ್ಟೆಪ್ 5 ಅಂತೇಳಿ 5 ಸ್ಟೆಪ್ಸ್ ಇದಾವೆ. ಸ್ನೇಹಿತರೆ, ನೀವು ಈ ಸ್ಟೆಪ್ಪು ಕರೆಕ್ಟಾಗಿ ಫಿಲ್ ಮಾಡ್ತಾ ಹೋಗಬೇಕು. ಇಲ್ಲಿ ನೋಡ್ಬೋದು, ಫಸ್ಟ್ ಸ್ಟೆಪ್ಪಲ್ಲಿ ಈ ಥರ ನೀವು ಏನಾದರೂ ಫಿಲ್ಲಪ್ ಮಾಡಿದರೆ ಈ ಥರ ಗ್ರೀನ್ ಕಲರ್ ಬಂದಿರುತ್ತೆ. ಇಲ್ಲ ನೀವು ಇನ್ನೂ ಫಿಲ್ಲಪ್ ಮಾಡಲ್ಲ, ಹಾಫ್ ಫಿಲ್ಲಪ್ ಮಾಡಿ ಇನ್ನೂ ಈ ಸ್ಟೆಪ್ ಪೆಂಡಿಂಗ್ ಇತ್ತಂದರೆ ಅಪ್ಲೈ ಈ ಥರ ಯೆಲ್ಲೋ ಕಲರ್ ತೋರಿಸ್ತಾ ಇರುತ್ತೆ. ಏನೋ ಫಿಲ್ಲಪ್ ಮಾಡಿಲ್ಲ ಅಂದರೆ ಈ ಥರ ರೆಡ್ ಕಲರು ತೋರಿಸ್ತಾ ಇರುತ್ತೆ, ನೋಡ್ಕೊಬೋದು. ನಾನೀಗ ಫಸ್ಟ್ ಸ್ಟೆಪ್ಪನ್ನು ಫಿಲ್ಲಪ್ ಮಾಡಿದ್ರೆ ಹೀಗಾಗಿ ಗ್ರೀನ್ ಕಲರ್ ಬಂದಿದೆ. ನೀವು ಇದು ಫಿಲ್ಲಪ್ ಮಾಡಬೇಕು ಅಂತ ಹೇಳಿದ್ರೆ ಈ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಬೇಕು. ಈ ಥರ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ನಿಮಗೆ SLC ಸ್ಟಡಿ ಡೀಟೇಲ್ಸ್ ಕೇಳ್ತಾ ಇದೆ. ಇಲ್ಲಿ ನೋಡ್ಬೋದು, ಏನು ಕೇಳ್ತಾ 10ನೇ ತರಗತಿ ಮಂಡಳಿ ಅಂದರೆ 10th ಬೋರ್ಡ್ ಟೈಪ್ ಯಾವುದು ಅಂತ ಹೇಳಿದ್ರೆ SLC ಅಥವಾ CBSE ICS ಅಂತ ಇರುತ್ತೆ. ನೀವು ಯಾವುದಿದೆ ಅದು ಕೊಡಿ, SLC ಅಂತ ಕೊಡ್ತೀವಿ. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಕಲ್ತವರು SSLC ಅದು ಕೆಲವು CBSE ಇದ್ರೆ CBSE ಕೊಡಿ. ಅದು ಕೊಟ್ಟ ತಕ್ಷಣ ಎಷ್ಟು ನಂಬರ್ ಕೇಳ್ತಾರೆ, ಎಷ್ಟು ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್
ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ ನೀವು ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ತಾನೇ ಆಟೋಮೆಟಿಕ್ ಫೆಚ್ ಆಗುತ್ತೆ. ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆ ಅಂತ ನೋಡಿಕೊಂಡು ನೀವು ಸೇವ್ ಅಂತ ಕೊಟ್ಟರೆ ಅದು ಸೇವ್ ಆಗುತ್ತೆ. ಮತ್ತು ಕೆಳಗಡೆ ಬನ್ನಿ, ಕಾಸ್ಟ್ ಡೀಟೇಲ್ಸ್ ಅಂತ ಇದೆ ನೋಡ್ಬೋದು. ಕಾಸ್ಟನ್ನು ಎಂಟ್ರಿ ಮಾಡಿ, ಕ್ಯಾಟಗರಿ ಎಂಟ್ರಿ ಮಾಡಿ, ಮತ್ತು ಆರ್ ಡಿ ನಂಬರ್ ಇರುತ್ತೆ ನಿಮ್ಮ ಇನ್ಕಮ್ ಕಾಸ್ಟ್ಗೆ. ಕಾಸ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಇರುತ್ತೆ, ಆರ್ ಡಿ ನಂಬರ್ ಹಾಕಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಆಟೋಮೆಟಿಕ್ ಡೇಟಾನಿಂದ ಡಿಸ್ಪ್ಲೇ ಆಗುತ್ತೆ. ಅದೆಲ್ಲ ಕರೆಕ್ಟ್ ಇದ್ದರೆ ಸೇವ್ ಅಂತ ಕೊಡಿ. ಅದಾದಮೇಲೆ ಮತ್ತೆ ಕೆಳಗಡೆ ಬನ್ನಿ, ಇಲ್ಲಿ ನೋಡ್ಬೋದು ಡಿಸೇಬಿಲಿಟಿ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಪರ್ಸನ್ ವಿತ್ ಡಿಸೇಬಿಲಿಟಿ, ನೀವು ಅಂಗವಿಕಲ ಚೇತನ ಅಂತ ಕೇಳ್ತಾ ಇದೆ. ಎಸ್ ಕೊಡಿ, ಇದು ನೋ ಕೊಡಿ. ಅದು ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿ ನಂಬರ್ ಕೇಳುತ್ತೆ, ಅದನ್ನು ಕೂಡ ಅಲ್ಲಿ ನೀವು ಸೇವ್ ಮಾಡಬೇಕಾಗುತ್ತೆ. ಮತ್ತು ಪರ್ಸನಲ್ ಡೀಟೇಲ್ಸ್ ಇರುತ್ತೆ ನೋಡ್ಬೋದು. ಇಲ್ಲಿ ಸ್ಟೂಡೆಂಟ್ ನೇಮ್ ಇದೆ, ಮತ್ತು ಲಿಂಗ ಇದೆ, ಮೊಬೈಲ್ ನಂಬರ್ ಇದೆ, ಎಲ್ಲನೂ ಹಾಕಿ ನೀವು ಎಲ್ಲ ಮೊದಲು ಹಾಕಿದರೆ ನೀವು ಅದೆಲ್ಲ ಇರುತ್ತದು, ಅದೇ ಸೇವ್ ಅಂತ ಕೊಟ್ಕೊಳ್ಳಿ. ಅದು ಇಷ್ಟೆಲ್ಲ ಆದಮೇಲೆ ಇದು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಈ ಥರ ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೆಕೆಂಡ್ ಸ್ಟೆಪ್ ಓಪನ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಕಾಲೇಜ್ ಡೀಟೇಲ್ಸ್ ಕೇಳುತ್ತದು. ಆರ್ ಯು ಸ್ಟಡಿಂಗ್ ಇನ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕ, ಅಂದರೆ ಕರ್ನಾಟಕದ ಬಿಟ್ಟು ಹೊರಗಡೆ ಇರುವಂಥ ಯೂನಿವರ್ಸಿಟಿಯಲ್ಲಿ ನೀವು ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ಎಸ್ ಇದ್ರೆ ಎಸ್ ಕೊಡಿ, ನೋ ಇದ್ರೆ ಕೊಡಿ. ಕರ್ನಾಟಕ ಬಿಟ್ಟು ಬೇರೆ ಕಡೆ ನೀವು ಸ್ಟಡಿ ಮಾಡ್ತೀರಿ, ಎಸ್ ಅಂತ ಕೊಡಿ. ಇಲ್ಲದೆ ಹೋದರೆ ನೋ ಅಂತ ಕ್ಲಿಕ್ ಮಾಡಿದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೀಟೇಲ್ಸ್ ಓಪನ್ ಆಗುತ್ತೆ ನೋಡಿ. ಆರ್ ಯು ಸ್ಟಡಿಂಗ್ ಇನ್ 10th or 12th CBSE ICSE, ಅಂದರೆ ನೀವು PUC ಅನ್ನೋದು ಕೇಳ್ತಾ ಇದ್ದೀರಿ. 11th or 12th CBSE ಸ್ಟಡಿ ಮಾಡ್ತಾ ಇದ್ದೀರಾ, ಅಥವಾ ICSE ಅಥವಾ ICCSE ಬೋರ್ಡಲ್ಲಿ ಸ್ಟಡಿ ಮಾಡ್ತೀರಾ ಅಂತ ಹೇಳಿದ್ರೆ CBSE ಇಲ್ಲದೆ ಹೋಗಿದ್ರೆ ನೀವು ನೋ ಅಂತ ಕೊಡ್ಬೇಕಾಗುತ್ತೆ. ಈ ಥರ CBSE ಸ್ಟಡಿ ಮಾಡಿ ಎಸ್ ಅಂತ ಕೊಡಿ. ಇಲ್ಲಿ ನೋಡುವ ಮತ್ತೆ ಓಪನ್ ಆಗುತ್ತೆ ಡೀಟೇಲ್ಸ್ ನಿಮಗೆ. ಆರ್ ಯು ಸ್ಟಡಿಂಗ್ ಇನ್ನು ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ PU ಅಂತ ಕೇಳ್ತಾ ಇದೆ. ನೀವು CBSE ಇಲ್ಲ ಅಂತ ಹೇಳಿದ್ರೆ ಬೇರೆ ನೀವು PU ಕಾಲೇಜು ಪ್ರೀ ನರ್ಸರಿ ಕೋರ್ಸ್ ಮಾಡಿದ್ದೆ, ಇಲ್ಲಿ ಕೇಳ್ತಾ ನೋಡಿ ಆರ್ ಯು ಸ್ಟಡಿಂಗ್ ಇನ್ ಫಸ್ಟ್ ಸೆಕೆಂಡ್ ಇಯರ್ PU ಅಂತ ಕೇಳ್ತಾ ಇದೆ. 1 ಮತ್ತು 2ನೇ ತರಗತಿ PUC ಕೋರ್ಸ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ನೀವೇನು PU ಸ್ಟೂಡೆಂಟ್ಸ್ ಆಗಿದ್ದರೆ ಇಲ್ಲಿ ಎಸ್ ಅಂತ ಕೊಡ್ಬೇಕು ಈ ಥರ. ಇಲ್ಲ ನೀವು ಡಿಗ್ರಿ ಸ್ಟೂಡೆಂಟ್ಸ್ ನೋ ಅಂತ ಕೊಡ್ಬೇಕು. ಇಲ್ಲಿ ನೋಡಿ STS ID ಕೇಳ್ತಾ ಇದೆ, ಅದು ಇಲ್ಲಿ STS ID ಹಾಕಿ ಗೆಟ್ ಡಾಟಾ ಕೊಟ್ಟರೆ ಡೀಟೇಲ್ಸ್ ಫೆಚ್ ಆಗುತ್ತೆ. ನೀವು PUC ಎಲ್ಲ ಡಿಗ್ರಿ ಯಾವ್ದು ಹತ್ರ ಇದ್ದರೆ ನೋ ಅಂತ ಕೊಡ್ಬೇಕು ಈ ಥರ. ನೋ ಅಂತ ಕೊಟ್ಟ ತಕ್ಷಣ ಅದೇನು ಕೇಳ್ತಾ ಅಂತ ಹೇಳಿದ್ರೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾ, ಆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಫೆಚ್ ಮಾಡಬೇಕು. ಕೊಟ್ಟ ತಕ್ಷಣ ಏನಾಗುತ್ತೆ ನಿಮ್ಮ ಕಾಲೇಜ್ ಡೀಟೇಲ್ಸ್ ಎಲ್ಲ ಫಿಲ್ಲಪ್ ಆಗುತ್ತೆ. ಅದಾದ ತಕ್ಷಣ ಮತ್ತೆ ಹಂಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕು. ಆ ಸ್ಟೆಪ್ ಅಂದರೆ ಈ ಸೆಕೆಂಡ್ ಸ್ಟೆಪ್ ಫಿಲ್ಲಪ್ ಮಾಡೋವರೆಗೂ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದಿಲ್ಲ, ಅದು ಪ್ರೀವಿಯಸ್ ಸ್ಟೆಪ್ಪನ್ನು ನೀವು ಫಿಲ್ಲಪ್ ಮಾಡಲೇಬೇಕಾಗುತ್ತೆ. 5 ಸ್ಟೆಪ್ಸ್ ನೀವು ಫಿಲ್ಲಪ್ ಮಾಡಿದ್ಮೇಲೆ ಏನು ಅಂತ ಹೇಳಿದ್ರೆ ನಿಮಗೆ ಲಾಸ್ಟಿಗೆ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಇರುತ್ತೆ ಅಂತ ತಗೋಬೋದು. ಸ್ಟೆಪ್ 3 ಏನೋ ಅಟೆಸ್ಟೇಷನ್ ಡೀಟೇಲ್ಸ್ ಇರುತ್ತೆ. ಸ್ಟೆಪ್ 4 ಹಾಸ್ಟೆಲ್ ಡೀಟೇಲ್ಸ್ ಇರುತ್ತೆ. ನೋ ಇದ್ರೆ ನೋ ಕೊಡಿ, ಎಸ್ ಇದ್ರೆ ಎಸ್ ಕೊಡಿ. 5 ಸ್ಟೆಪ್ಪಲ್ಲಿ ಏನಿಲ್ಲ, ಫೈನಲ್ ಸಬ್ಮಿಟ್ ಕೊಡೋದು, ಪ್ರಿವ್ಯೂ ಮತ್ತು ಫೈನಲ್ ಸಬ್ಮಿಟ್ ಕೊಡೋದಿರೋದು ಅಷ್ಟೇ, ಮತ್ತೇನಿಲ್ಲ. ಹಾಸ್ಟೆಲ್ ಡೀಟೇಲ್ಸ್ ನೋ ಕೊಟ್ಟರೆ ಏನೂ ಇಲ್ಲಿ 4 ಸ್ಟೆಪ್ಪಲ್ಲಿ ಏನೂ ಇಲ್ಲ. 3rd ಸ್ಟೆಪ್ ಒಂದು ಅಟೆಸ್ಟೇಷನ್ ಇರುತ್ತೆ. ಈ ಥರ 5 ಸ್ಟೆಪ್ಪನ್ನು ನೀವು ಫಿಲ್ಲಪ್ ಮಾಡಿ. ಮತ್ತೇನಾದರೂ ಡೀಟೇಲ್ಸ್ ಇದ್ದರೆ ನಾನು ತಿಳಿಸ್ತಾನೆ ಇರ್ತೀನಿ. ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.